ಹೋರಾಟಗಳು ಅಥವಾ ಯುದ್ಧಗಳು ಅಥವಾ ಕಾಳಗಗಳೇ ನಡೆದಿರೋದು. ಒಂದು ಈ ಕಡೆ ಧರ್ಮ, ಇನ್ನೊಂದು ಈ ಕಡೆಗೆ ನಿಮಗೆ ಬೇಕಾಗಿರ್ತಕ್ಕಂಥ ಎಕನಾಮಿಕ್ಸ್ ಅಂದರೆ ಕಮರ್ಷಿಯಲ್ ಗೇನ್. ಧರ್ಮ ಮತ್ತು ಕಮರ್ಷಿಯಲ್ ಗೇನ್ ಇವೆರಡನ್ನು ಇಟ್ಕೊಂಡು ಯಾತಕ್ಕಾಗೋದ್ರು ಒಂದೇ ಉದ್ದೇಶ. ಎರಡು ಸ್ಟ್ರೀಮ್ಸ್ನ ಇಟ್ಕೊಂಡು ಹೋಗ್ತಾರೆ, ಉದ್ದೇಶ ಒಂದೇ. ಆ ಉದ್ದೇಶ ಏನಂತಂದರೆ ಅಥಾರಿಟಿ, ದಟ್ ಈಸ್ ಪವರ್. ಇಡೀ ಸಮಾಜದಲ್ಲಿ, ಇಡೀ ಜಗತ್ತಿನ ಇತಿಹಾಸದಲ್ಲಿ, ಮಾನವ ಇತಿಹಾಸದಲ್ಲಿ ನೀವು ಕಾಣ್ತಕ್ಕಂಥದ್ದೇನಪ್ಪ ಅಂದರೆ, ಎಲ್ಲೋ ದೂರಕ್ಕೆ ನೋಡಿದಾಗ ಯಾರೋ ನಮ್ಗೆ ಹೇಳ್ಕೊಟ್ಟಿರೋ ಇತಿಹಾಸದಲ್ಲಿ ಏನು ಹೇಳ್ತಾರೆ, ಇದು ಇಟ್ ಲುಕ್ಸ್ ಲೈಕ್ ಎ ಪೊಲಿಟಿಕಲ್ ವಾರ್, ಇಟ್ ಲುಕ್ಸ್ ಲೈಕ್ ಎ ವಾರ್ ಫಾರ್ ಎ ವುಮನ್, ಇಟ್ ಲುಕ್ಸ್ ಲೈಕ್ ಎ ವಾರ್ ಫಾರ್ ಸಮಥಿಂಗ್ ಎಲ್ಸ್, ಬಟ್ ಡೆಫಿನೆಟ್ಲಿ ಇಟ್ ಈಸ್ ನಾಟ್. ದಿ ಅಂಡರ್ಲೈಯಿಂಗ್ ಟ್ರೂತ್ ಈಸ್ there is always a conflict between haves and have-nots. There is always a conflict between the privileged class and the underprivileged class. ಇದು ನಾವು ಅನೇಕ ಸಂದರ್ಭಗಳಲ್ಲಿ ಮರ್ತು ಬಿಡ್ತೀವಿ. ನಾವು ಒಂದು ಸಮಾಜ ಸಂಘರ್ಷದಲ್ಲಿಯೇ ಬದುಕ್ತಾ ಇರ್ತದೆ. ಆ ಸಂಘರ್ಷ ಅನೇಕ ಸಂದರ್ಭಗಳಲ್ಲಿ ನಮಗೆ ಕಾಣಿಸೋದಿಲ್ಲ. ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆಯ ರೀತಿಯಾಗಿ ಆ ಸಂಘರ್ಷಗಳು ನಡೀತಾ ಇರ್ತದೆ. ಯಾವ ಶಿಕ್ಷಕರು ಕೂತ್ಕೊಂಡು ಚರ್ಚೆ ಮಾಡಿ ಅದರಿಂದ ಒಂದು ಔಟ್ಕಮ್ನ ತಗೋತಾರೆ ಆಚೆಗೆ. ಏನು ಬಂತು ಅದು ಸೆಮಿನಾರ್ ಆಗೋದಿಲ್ಲ, ವರ್ಕ್ಶಾಪ್ ಅನ್ನೋದು ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಅಪ್ರೋಚ್. ಒಂದು ಸಿಲೆಬಸ್ನ ಫ್ರೇಮ್ ಮಾಡ್ತಾರೆ. ಆ ಸಿಲೆಬಸ್ ಫ್ರೇಮ್ ಮಾಡಬೇಕಾದ್ರೆ ಅವರೆಲ್ಲ ಕೂತ್ಕೊಂಡು ಯಾವುದು ಬೇಕು ಯಾವುದು ಬೇಡ, ನಮ್ಮ ಉದ್ದೇಶ ಏನು, ಮತ್ತು ಯಾವುದನ್ನು ಎಷ್ಟು ಮಟ್ಟಿಗೆ ಇಟ್ಕೋಬೇಕು, ಯಾವುದನ್ನು ಎಷ್ಟು ಮಟ್ಟಿಗೆ ಇಟ್ಕೋಬಾರ್ದು, ಮತ್ತು ಯಾವ್ಯಾವ ಪ್ರಕಾರಗಳನ್ನು ನಾವು ಸೇರಿಸ್ಕೊಂಡ್ರೆ ನಮ್ಮ ಸಿಲೆಬಸ್ಗೆ ಅದು ಬಹಳ ಸಮಯೋಚಿತವಾಗಿ ಔಚಿತ್ಯಪೂರ್ಣವಾಗಿರ್ತದೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರಗಳನ್ನು ಎಲ್ಲರೂ ಗಹನವಾಗಿ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬಂದು ಆನಂತರ ಅವ್ರು ಏನು ಮಾಡ್ತಾರೆ, ಕನ್ಸೈಸ್ ಆಗಿ ಒಂದು ಸಿಲೆಬಸ್ಸನ್ನು ಫ್ರೇಮ್ ಮಾಡ್ತಾರೆ. ಸೊ ನನಗೆ ಗೊತ್ತಾಗಬೇಕಾಗಿತ್ತು ಹಿಂದೆ 2 ಕಮ್ಮಟಗಳಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ. ಚರ್ಚೆಯ ಹಂತದಲ್ಲೇ ಇರಬಾರ್ದು, ಅದು ತೀರ್ಮಾನದ ಹಂತಕ್ಕೆ. ಶಿವಕುಮಾರ್ ಮೈಸೂರು, ದರ್ಶನ್ ಬೆಳಗಾವಿ, ಮಲ್ಲೇಶ್ ಬೆಳಗಾವಿ, ಚಂದ್ರಕೇಶ್ವರ ಚಿಂತಾಮಣಿ, ಅರುಣ್ ಕುಮಾರ್ ಚಿಂತಾಮಣಿ, ಪ್ರಜ್ವಲ್ ಚಿಕ್ಕಮಗಳೂರು, ಅನಿತಾ ಕೊಪ್ಪಳ, ಮೌನಿಕಾ ಮಾಲೂರು. ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
ನಾ ಕೊಯ್ಯಲೋದೆ ಬೆನ್ನ ಮ್ಯಾಲೆ ಒಂದು ನಿಂಬೆ ಗಿಡವು ನಿಂಬೆ ಮುಟ್ಟು ನಾ ಕೊಯ್ಯಲೋದೆ ಧರಣಿ ಮ್ಯಾಲೆ ಒಂದು ನಿಂಬೆ ಗಿಡವು ನಿಂಬೆ ಮುಟ್ಟು ನಾ ಕೊಯ್ಯಲೋದೆ ಧರಣಿ ಮ್ಯಾಲೆ ಒಂದು ನಿಂಬೆ ಗಿಡವು ನಿಂಬೆ ಮುಟ್ಟು ನಾ ಕೊಯ್ಯಲೋದೆ ನಿಂಬೆ ಮುಳ್ಳು ನನ್ನೆದೆಗೆ ನಾಟಿತು ನಿಂಬೆ ಮುಳ್ಳು ನನ್ನೆದೆಗೆ ನಾಟಿತು ನಿಂಬೆ ಮುಳ್ಳು ನನ್ನೆದೆಗೆ ನಾಟಿತು ನಿಂಬೆ ಮುಳ್ಳು ನನ್ನೆದೆಗೆ ನಾಟಿತು ಮುಳ್ಳು ತೆಗೆಯೋ ಜಾಣನಿದ್ದರೆ ನಾನುಟ್ಟ ಸೀರೆ ಅವನ ಮಂಚ ಮಾಡುವೆ ಮುಳ್ಳು ತೆಗೆಯೋ ಜಾಣನಿದ್ದರೆ ನಾ ಮುಟ್ಟ ಸೀರೆ ಅವನ ಮಂಚ ಮಾಡುವೆ ಮುಳ್ಳು ತೆಗೆಯೋ ಜಾಣನಿದ್ದರೆ ನಾನುಟ್ಟ ಸೀರೆ ಅವನ ಮಂಚ ಮಾಡುವೆ ಮುಳ್ಳು ತೆಗೆಯೋ ಜಾಣನಿದ್ದರೆ ನಾ ಮುಟ್ಟ ಸೀರೆ ಅವನ ಮಂಚ ಮಾಡುವೆ ನಾನುಟ್ಟ ಸೀರೆ ಅವನ ಮಂಚ ಮಾಡುವೆ ನನ್ನ ಪ್ರಾಯವೆಲ್ಲ ಅವನ ಪಾಲು ಮಾಡುವೆ ನಾನುಟ್ಟ ಸೀರೆ ಅವನ ಮಂಚ ಮಾಡುವೆ ನನ್ನ ಪ್ರಾಯವೆಲ್ಲ ಅವನ ಪಾಲು ಮಾಡುವೆ ನಾನುಟ್ಟ ಸೀರೆ ಅವನ ಮಂಚ ಮಾಡುವೆ ನನ್ನ ಪ್ರಾಯವೆಲ್ಲ ಅವನ ಪಾಲು ಮಾಡುವೆ ಸೀರೆ ಅವನ ಮಂಚ ಮಾಡುವೆ ನನ್ನ ಪ್ರಾಯವೆಲ್ಲ ಅವನ ಪಾಲು ಮಾಡುವೆ ಮ್ಯಾಲೆ ಒಂದು ನಿಂಬೆ ಗಿಡವು ನಿಂಬೆ ಮುಟ್ಟು ನಾ ಕೊಯ್ಯಲೋದೆ 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 ಸೀಗೆ ತಲೆ ಕೆಳಗೆ ಸಿಕ್ಕು ಬಿಡಿಸೋ ಜಾಣನಿದ್ದರೆ ಸೀಮೆಸೀಗೆ ಪೊದೆಗೆಳಗೆ ಸಿಕ್ಕು ಬಿಡಿಸೋ ಜಾಣನಿದ್ದರೆ ಸೀಮೆಸೀಗೆ ಪೊದೆಯ ಕೆಳಗೆ ಸಿಕ್ಕು ಬಿಡಿಸೋ ಜಾಣನಿದ್ದರೆ ಸೀಮೆಸೀಗೆ ಪೊದೆಯ ಕೆಳಗೆ ಸಿಕ್ಕು ಬಿಡಿಸೋ ಜಾಣನಿದ್ದರೆ ನಾನುಟ್ಟ ಸೀರೆ ಅವನ ಮಂಚ ಮಾಡುವೆ ನನ್ನ ಪ್ರಾಯವೆಲ್ಲ ಅವನ ಪಾಲು ಮಾಡುವೆ ನಾನುಟ್ಟ ಸೀರೆ ಅವನ ಮಂಚ ಮಾಡುವೆ ನನ್ನ ಪ್ರಾಯವೆಲ್ಲ ಅವನ ಪಾಲು ಮಾಡುವೆ ನಾನುಟ್ಟ ಸೀರೆ ಅವನ ಮಂಚ ಮಾಡುವೆ ನನ್ನ ಪ್ರಾಯವೆಲ್ಲ ಅವನ ಪಾಲು ಮಾಡುವೆ ನಾನುಟ್ಟ ಸೀರೆ ಅವನ ಮಂಚ ಮಾಡುವೆ ನನ್ನ ಪ್ರಾಯವೆಲ್ಲ ಅವನ ಪಾಲು ಮಾಡುವೆ ಹೂವು ನಿಂಬೆ ಬಾಗ ನಿಂಬೆ ಹಾಲು ಎಣ್ಣೆ ಅದು ಬಾಲನಮ್ಮ ಹೂವು ನಿಂಬೆ ಬಾಗ ನಿಂಬೆ ಹಾಲು ಎಣ್ಣೆ ಅದು ಬಾಲನಮ್ಮ ಮುಗಿನಿಂಬೆ ಬಾಗಿ ನಿಂಬೆ ಹಾಲು ಎಣ್ಣೆ ಅದು ಬಾಲನಮ್ಮ ಹೂವು ನಿಂಬೆ ಬಾಗ ನಿಂಬೆ ಹಾಲು ಎಣ್ಣೆ ಅದು ಬಾಲನಮ್ಮ ಹಾಲು ಎಣ್ಣೆ ಹಸು ಬಾಲನಮ್ಮ ಎಂತ ಚಂದ ಹಸು ಕಂದನಮ್ಮ ಹಾಲು ಎಣ್ಣೆ ಬಾಲನಮ್ಮ ಎಂತ ಚಂದ ಹಸು ಕಂದನಮ್ಮ ಹಾಲು ಎಣ್ಣೆ ಹಸು ಬಾಲನಮ್ಮ ಎಂತ ಚಂದ ಹಸು ಕಂದನಮ್ಮ ಹಾಲು ಎಣ್ಣೆ ಬಾಲನಮ್ಮ ಎಂತ ಚಂದ ಹಸು ಬಾಲನಮ್ಮ ಚಿಕ್ಕ ಕೆರೆಯೊಳಗೆ ಬೆಳೆಯೋ ನಾನೋದೆ ಚಿಕ್ಕ ಕೆರೆಯೊಳಗೆ ಬೆಳೆಯೋ ನಾನೋದೆ ಚಿಕ್ಕ ಕೆರೆಯೊಳಗೆ ಬೆಳೆಯ ನಾನೋದೆ ಚಿಕ್ಕ ಕೆರೆಯೊಳಗೆ ಬೆಳೆಯೋ